हाल ही में आपने देखा था कि किस तरह से हमने एक लिस्ट जारी की थी जहां पर एआईसीसी के जनरल सेक्रेटरी वेणुगोपाल जी ने नॉमिनेट किया था कई सारे चेयरपर्सन और सीएम सिद्धरामैया को रिकमेंडेशन दिया था। और उसी को चलते हुए प्रवीण पाटिल हरवाल जो गुलबर्गा शहर के कांग्रेस पार्टी के वन ऑफ दी युवा नेता है, उन्हें जस्कॉम चेयरमैन का जो नॉमिनेशन हुआ था वो अब सक्सेसफुल हो चुका है और अब उन्होंने चार्ज लिया है एज न्यू जस्कॉम चेयरमैन। जहाँ जस्कॉम एक पावरफुल सेक्टर है और उसके चेयरमैन यानी बहुत बड़ी जिम्मेदारी होती है और प्रवीण पाटिल हरवाल बखूबी जिम्मेदारी उठाना जानते हैं क्योंकि वन ऑफ द क्लोज एड माने जाते हैं प्रियंक खरगे के और साथ ही साथ उनका काफी बड़ा योगदान भी रहा है डेवलपमेंट वर्क्स चलते हुए। हमेशा से वो लोगों की खिदमत में काम देते आए हैं, काम करते आए हैं और जस्कॉम के चेयरमैन बनने के बाद उम्मीद करते हैं कि गुलबर्गा सिटी में डिस्ट्रिक्ट में जहां पर भी ये लाइट की इश्यूज जो होती हैं वो प्रवीण हरवाल जी जल्द से जल्द उसे रिजॉल्व करते जाएंगे और एक नया रेवोल्यूशन पैदा करेंगे। इस मौके पे काफी सारे लोग आए और प्रवीण पाटिल को दिल की गहराइयों से मुबारकबाद भी दी और उन्हें फेलिसिटेशन भी किया। आइए देखते हैं। This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Arjay Group of Institutions, Ideal Vitchi. ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಯಕರ್ತರಿಗೆ ಸ್ನಾನಮಾನ ಕೊಡಬೇಕಂತ ಹೇಳಿ ನಿಗಮ ಮಂಡಳಿಗಳನ್ನ ಹುದ್ದೆಗಳನ್ನು ನೇಮಕ ಮಾಡಿ ಪ್ರಕಟ ಮಾಡಿದೆ। ಅದರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಆಗಿರ್ತಕ್ಕಂಥ ಹಿರಿಯ ಕಾರ್ಯಕರ್ತರಾದ ಸನ್ಮಾನ್ಯ ಪ್ರವೀಣ್ ಕುಮಾರ್ ಹರವಾಳ ಅವರನ್ನ ಕೆಬಿ ಚೇರ್ಮನ್ ಅಂತ ಹೇಳಿ ಆದೇಶ ಬಂದ ಕಾರಣ ಇವತ್ತು ಅವರು ಎಲ್ಲ ಕಾರ್ಯಕರ್ತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮಧ್ಯದಲ್ಲಿ ಇವತ್ತು ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಮಾಡ್ತಾ ಇದ್ದಾರೆ। ಬಹಳಷ್ಟು ಜನ ನಮ್ಮ ಗುಲ್ಬರ್ಗದಲ್ಲಿ ಇನ್ನೂ 3 ಜನರು ಕೂಡ ಅಧಿಕಾರ ಲಿಸ್ಟ್ನಲ್ಲಿ ಬಂದಿತ್ತು। ಅದನ್ನು ಗ್ಯಾರಂಟಿ ಆಗಿ ನಮ್ಮ ಪ್ರಿಯಾಂಕರ್ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಅವರನ್ನು ಕೂಡ ಮತ್ತೆ ಏನಪ್ಪ ಅಂದ್ರೆ ಪುನರ್ ಬೇರೆ ಒಂದು ಇದರಲ್ಲಿ ಏನಪ್ಪ ಅಂದ್ರೆ ಹಾಕಿ ಅವರಿಗೂ ಕೂಡ ಅಧಿಕಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತಿಳಿಸಿದ್ದಾರೆ। ನಾಳೆ ಮುಖ್ಯಮಂತ್ರಿಗಳು ಕೂಡ ಈ ಭಾಗದಲ್ಲಿ ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ಪ್ರದೇಶಕ್ಕೆ ಭೇಟಿ ಕೊಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಸ್ನಾಪುರ ಅವರು, ಪ್ರಿಯಾಂಕಾ ಖರ್ಗೆ ಅವರು ಈರುವರು ಮನವೊಲಿಸಿ ಅವರನ್ನ ಬರ್ತಾ ಇದ್ದಾರೆ। ಎಲ್ಲ ರೈತರಿಗೆ ಹಾನಿಯಾಗಿರ್ತಕ್ಕ ಬೆಳೆ ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು, ಅತಿವೃಷ್ಟಿಯಿಂದ ಮಳೆ ಹೆಚ್ಚಾಗಿ ಮನೆಗಳಲ್ಲಿ ನೀರು ಹೊಕ್ಕಿ ಮನೆಗಳು ಬೀಳ್ತಕ್ಕಂಥದ್ದು, ಅನೇಕ ಸಮಸ್ಯೆಗಳನ್ನು ಎಲ್ಲವನ್ನ ವೀಕ್ಷಣೆ ಮಾಡಲಿಕ್ಕೆ ಬರ್ತಿದ್ದಾರೆ। ಆದ ಕಾರಣ ಇವತ್ತು ಏನು ಒಳ್ಳೆಯ ಕೆಲಸ ಇವತ್ತು ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಗುರುತಿಸಿದ್ದಾರೆ। ಇನ್ನೊಬ್ಬ ಕಾರ್ಯಕರ್ತ ನಮ್ಮ ದಕ್ಷಿಣ ಮತಕ್ಷೇತ್ರದಲ್ಲಿ ನೀಲಕಂಠ ಮುಲಿಗೆಯವರನ್ನು ಕೂಡ ಅವರಿಗೂ ಕೂಡ ಒಂದು ನಿಗಮ ಮಂಡಳಿ ಕೊಟ್ಟಿದ್ದಾರೆ। ಅವರನ್ನು ಕೂಡ 100% ಏನಪ್ಪ ಅಂದ್ರೆ ನಾವು ಖಾನ್ ಸಾಬ್ ಅವರು ಮಾತನಾಡಿದಾಗ ಜಿಮ್ಮೆದಾರಿ ತಗೊಂಡು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ। ಒಟ್ಟಾರೆ ನಮ್ಮ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಉಸ್ತುವಾರಿ ಸಚಿವರು ಮಾಡಿ ಇವತ್ತು ಮುಖ್ಯಮಂತ್ರಿಗಳನ್ನು ಇಲ್ಲಿಯ ಸಮಸ್ಯೆಗಳ ಸಲುವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ। ನಾವೆಲ್ಲರೂ ಕೂಡ ಅವರಿಗೆ ಸಹಕರಿಸ್ತೀವಿ। ಇವತ್ತು ನನಗೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು, ಆರ್ ಕೆ ಸಾಹೇಬರು, ಅಲ್ಲಂ ಪ್ರಭು ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರು, ಎಂಬೈ ಪಾಟೀಲ್ ಸಾಹೇಬರು, ಬಿ ಆರ್ ಪಾಟೀಲ್ ಸಾಹೇಬರು ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಎಲ್ಲ ನನ್ನ ಆತ್ಮೀಯ ಮಿತ್ರರು ಅವರು ಒಂದು ಸಹಕಾರದಿಂದ ಹಾಗೂ ಒಂದು ಆಶೀರ್ವಾದದಿಂದ ನನಗೆ ಇವತ್ತು ಜಸ್ಕಾಂ ಚೇರ್ಮನ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ। ಅದಕ್ಕೆ ನಮ್ಮ ಎಲ್ಲ ಲೀಡರ್ಸಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಹೇಳ್ತೇನೆ ಹಾಗೂ ನಾನು ಇಲ್ಲಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಜಸ್ಕಾಂನ ಏಳಿಗೆಗಾಗಿ ಹಾಗೂ ಈ ಭಾಗದ ಎಲ್ಲ ಏಳಿಗೆಗಾಗಿ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ನಾನು ಎಲ್ಲರೂ. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, Bharat Chicken Center, Arjay Group of Institutions, Ideal Vitchi.